ಸರ್ ಅಲ್ಲ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡುವಂತೆಯೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳುವುದು ಅಷ್ಟೇ. ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ನಿದ್ದೆಕ್ಕೋ ಹೆಂಗೆ ಮಾಡಿಸ್ತಾರೆ ಅವರು? ಒಬ್ಬೊಬ್ಬರಿಗೆ ನಿದ್ದೆನೇ ಬರಲ್ಲ ಸರ್. ಹಾಂ ಸರ್ ಇವತ್ತು ರಾತ್ರಿ ಅವರ ಧರಣಿ ಮಾಡ್ತಾರೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಜೊತೆಯಾಗಿ NDA ಮೈತ್ರಿಕೂಟ ಇವತ್ತು ಅನೇಕ ವಿಷಯಗಳ ಮೇಲೆ ಕಳೆದ ಅಧಿವೇಶನ ಪ್ರಾರಂಭ ಆಗಿ ಇಂದಿನವರೆಗೂ ಕೂಡ ಅನೇಕ ವಿಷಯಗಳನ್ನು ಎತ್ಕೊಂಡು ನಾವು ಮಾತಾಡಿದ್ದೇವೆ. ಇವತ್ತು ವಿಶೇಷವಾಗಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವ್ರ ಮೇಲೆ ಏನು ಒಂದು ಗುರುತರವಾಗಿರ್ತಕ್ಕಂಥ ಅಪವಾದ ಬಂದಿದೆ, ಅದಕ್ಕೆ ಕಾರಣವಾಗಿ ನಾವು ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಚರ್ಚೆಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಎಲ್ಲವನ್ನು ಮಾಡಿದ್ದಾರೆ. ಆದರೆ ಈ ಬಂಡ ಸರ್ಕಾರ ಯಾವುದೂ ಆಗಿಲ್ಲ ಅನ್ನೋತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಉತ್ತರವನ್ನು ಕೊಡುವಂತಕ್ಕಂಥ ಪ್ರಯತ್ನವನ್ನು ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಇವತ್ತು ವಿಚಿತ್ರ ಅಂದರೆ ಎಲ್ಲ ಸಚಿವರು ಕೂಡ ಅದರಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಮೋದಿಯವರು ದೇಶದ ಕಲ್ಪನೆ ಕೊಟ್ಟರು, ಇಂಥ ಹಗರಣ ಆದಾಗ ಸಬ್ಕಾ ಸಾಥ್ ಸಬ್ ಎಲ್ಲ ಮಂತ್ರಿಗಳು ಕೂಡಿ ಮಾಡ್ಕೊಂಡು ಅನ್ನೋತಕ್ಕಂಥ ಭಾವನೆಯಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರದ ಎಲ್ಲರೂ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಹೀಗಾಗಿ ಅವರ ರಾಜೀನಾಮೆಗೋಸ್ಕರ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಅನೇಕ ವಿಷಯಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಇವತ್ತು 5,000 ಕೋಟಿ ಗೃಹಲಕ್ಷ್ಮಿ ಹಣ ಇನ್ನೂ ಮಟ್ಟನೂ ಬಂದಿಲ್ಲ, 657 ಕೋಟಿ ರೂಪಾಯಿ ಅನ್ನಭಾಗ್ಯದ ಹಣನೂ ಬಂದಿಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ತಾರ್ಕಿಕ ಅಂತ್ಯ ಕಾರಣವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಮುಂದುವರಿಸ್ತಾರೆ. ನಾಳೆ ಒಂದೇ ದಿನ ಉಳಿಯುತ್ತೆ, ನಾಳೆನೂ ಇದೇ ವಿಚಾರವಾಗಿ ಗದ್ದಲ ಅಥವಾ ಕೋಲಾಹಲ ಸೃಷ್ಟಿ ಆಗುತ್ತೆ ನೋಡಿ. ನಾವು ಇವತ್ತು ಸಾಯಂಕಾಲದಿಂದ ನಾವು ಇದ್ರ ಬಗ್ಗೆ ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಖ್ಯಮಂತ್ರಿಗಳು ಜಿ ರಾಮ್ಜಿ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿದರು, ಅದಕ್ಕೂ ನಾವು ಸಪೋರ್ಟ್ ಮಾಡಿವಿ. ಅದ್ರ ಬಗ್ಗೆಯೂ ನಮ್ಮ ಕಡೆ ಸಾಕಷ್ಟು ಎವಿಡೆನ್ಸನ್ನು ಇಟ್ಕೊಂಡು ಅದ್ರ ಬಗ್ಗೆ ಚರ್ಚೆಗೂ ನಾವು ಸಿದ್ಧತೆ ಅದ್ರ ಬಗ್ಗೆ ಏನಿಲ್ಲ ಅಂತಲ್ಲ. ಆದರೆ ಇವತ್ತಿದು ಬಹುದೊಡ್ಡದಾಗಿರ್ತಕ್ಕಂಥ ಸುಮಾರು 6,000 ಕೋಟಿ ಹಗರಣ ಅಂತಕ್ಕಂಥದ್ದನ್ನು ಮತ್ತು ಸಾಕಷ್ಟು ಪುರಾವೆಗಳಿದ್ದಾವೆ ಇವತ್ತು. ಅಂದರೆ ಎಲ್ಲಿ ಮಟ್ಟ ಸರ್ಕಾರ ಬರ್ತಾ ಇದೆ ಅಂದರೆ ಇವತ್ತು ಹಂತದಾಗ ಇನ್ನು ಮುಂದೆ ಏನಾದರೂ ಹಗರಣ ನಡೆದ್ರೆ ನಾವು ಯಾರು ಕೇಳಬೇಡ್ರಿ, ನೀವು ಯಾರು ಕೇಳಬೇಡ್ರಿ ಅನ್ನೋ ಹಂತಕ್ಕೆ ಇವತ್ತು ಬಂದು ನಿಂದ್ರಾಗ್ತೈತೆ. ಯಾಕಂದರೆ ಯಾವ ಪುರಾವೆನೂ ಸಂಬಂಧ ಇಲ್ಲ, ಯಾವ ಸಾಕ್ಷಿನೂ ಸಂಬಂಧ ಇಲ್ಲ, ಏನೂ ಇಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡಿದರೆ ಇನ್ನು ಯಾವುದೇ ಹಗರಣ ನಡೆದರೂ ಕೂಡ ಈ ಸರ್ಕಾರದಲ್ಲಿ ಎಲ್ಲವೂ ಮಾಫಿ ಅಂತಕ್ಕಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಚಿವರಂಕರ್ ಎಷ್ಟು ಈಸಿಯಾಗಿ ಇವತ್ತು ಆನ್ಸರ್ ಕೊಟ್ಟರೆ ಅಂದರೆ ಏನು ಆಗೇ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ. ಅದರ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟ ಮಾಡಬೇಕು ಅದು ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ. ಧನ್ಯವಾದ. ಹೇಳ್ರಪ್ಪ ಕೇಳ್ರಪ್ಪ. ನೀನು ಇಂಗ್ಲೀಷ್ ಒಪ್ಪತ್ತೀನಿ ತಡೆ, ಇಲ್ಲಿ ಧರಣಿಯ ಮುಖ್ಯ ಬೇಡಿಕೆ ಏನಂತ ಅಂದರೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಈ ಧರಣಿಯಲ್ಲಿ ನೀವು ಯಾವ ರೀತಿ ಪಾಲ್ಗೊಳ್ತಾ ಇದ್ದೀರಾ? ನಾವು ಯಾವ ರೀತಿ ನಾವು NDA ಇಬ್ಬರೂ JDS ಆ್ಯಂಡ್ BJP ಜೊತೆ ಕೂಡಿ ಮಾಡ್ತಾ ಇದ್ದೀವಿ. ನಮ್ಮ ಅವ್ರ ಮೇಲೆ ಗುರುತವಾದಂಥ ಆಪಾದನೆ ಏನು ಅಂದರೆ ಸುಮಾರು 6,500 ಕೋಟಿ ಭ್ರಷ್ಟಾಚಾರ ಆಗಿದೆ. ಮಂತ್ರಿ ನಿಮ್ಮ ಮಗ ನಿಮ್ಮದು ಆಡಿಯೋ ರೆಕಾರ್ಡ್ ಇದೆ. ನಿಮ್ಮದೇ ಇಲಾಖೆ ಮಂತ್ರಿ DC ಅವರು ಇವರೆಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದಾಗ ಅವರು ಉದ್ದಟತನ ಉತ್ತರವನ್ನು ಕೊಟ್ಟವ್ರೆ. ನಿಮ್ಮ ಕಾಲದಲ್ಲಿ ಆಗಿತ್ತಿಲ್ವಾ, ನಮ್ಮದೇನು ಅದು ಇದು ಅಂತ ಹೇಳಿದ್ದಾರೆ. ಅವ್ರ ಕಾಲದಲ್ಲಿ ಆಗಿದೆ ಅಂತ ಹೇಳೋಕ್ಕಲ್ಲ ಕರೆದಿರೋದು, ನಾವು ಮಾಡಿಲ್ಲ, ನಾವು ಸರಿಯಾಗಿದೆ ಅಂತ ಹೇಳೋಕ್ಕೆ ಇವ್ರಿಗೆ ಎಲೆಕ್ಟ್ ಮಾಡಿರೋದು. ಅವ್ರು 40% ಇರೋದಕ್ಕೆ ಅವ್ರನ್ನ ಕೂರಿಸ್ಬಿಟ್ಟು ಇವ್ರಿಗೆ 140 ಸೀಟನ್ನು ಗೆಲ್ಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇವರು 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದಕ್ಕೆ ಹಣ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಬಟ್ ಏನೇ ಆಗಿರಲಿ, ಇಲ್ಲಿ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಹಿಂದೆ ನಾವು ನಿಮ್ಮ ಕಾಲದಲ್ಲಿ ನಾನು ಕಾಂಗ್ರೆಸ್ಸಲ್ಲಿದ್ದೆ, ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಗಿದ್ದರು. 13-18ವರೆಗೆ ಆಗ ನೋಡಿದಂಥ ಸಿದ್ದರಾಮಯ್ಯನವ್ರಿಗಲ್ಲ. ಈಗ ದೇವರಾಜ ಅರಸ್ ಅವರ ನಂಬರನ್ನು ಬ್ರೇಕ್ ಮಾಡಾದ್ಮೇಲೆ ಇವ್ರಿಗೆ ಯಾಕಪ್ಪ ಈ ಪರಿಸ್ಥಿತಿ ಬರ್ತಾ ಇದೆ ಅಂತಕ್ಕಂಥದ್ದು ನನಗೆ ನೋವು. ಎಲ್ಲೋ ಒಂದು ಕಡೆ ಅವರು ರಾತ್ರಿ ಎಲ್ಲ ಯೋಚನೆ ಮಾಡಿ ನನ್ನ ಕಾಲದಲ್ಲಿ ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ ತೀರ್ಮಾನ ತಗೋತಾರೆ ನಾಳೆ ಅಂತ ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಸರ್ಕಾರನೇ ಮುಖ್ಯಮಂತ್ರಿ. ಇಟ್ ಈಸ್ ಡೆಫಿನೆಟ್ಲಿ ಮುಖ್ಯಮಂತ್ರಿಯ ಮೇಲೆ ಒತ್ತಡ ಇರ್ತೀವಿ. ಅವರೇ ತೀರ್ಮಾನ ತಗೋಬೇಕು ಇದನ್ನು ಮಾಡಿರ್ತಕ್ಕಂಥ. ಯಾಕೆಂದರೆ ನಾವು ಅವ್ರ ಜೊತೆಯಲ್ಲಿದ್ದಾಗ ರೆಡ್ಡಿಯವ್ರ ವಿರುದ್ಧ ಹೋರಾಡಿ ಇದೇನು ಮಾಡಿರ್ತಕ್ಕಂಥದ್ದನ್ನು ಮರುಕಳಿಸಿಲ್ಲ. ಅವರು ನೋಡಿಲ್ವಾ, ಈಶ್ವರಪ್ಪನವರ ರಾಜೀನಾಮೆ ತಗೊಂಡಿಲ್ವಾ? ಇವರೇ ಅಲ್ಲ. ಈಗ ಯಾಕೆ ವಹಿಸ್ಕೊತಾ ಇದ್ದೀರಿ ನೀವು? ಕೂಡಲೇ ನಿಮಗೆ ಕೊನೆಯ ದಿನಗಳಲ್ಲಿ ಈ ಕಳಂಕ ಬರಬಾರ್ದು. ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ಕೋತೀನಿ, ನಿಮ್ಮ ಈ ಇದರಲ್ಲಿ ಒಂದು ನಿಜವಾದಂಥ ತೀರ್ಮಾನ ತಗೊಂಡು
ನೀವು ಅಥವಾ SIT ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂದರೆ ಈ ಪ್ರಶ್ನೆನೇ ಬರ್ತಿರ್ಲಿಲ್ಲ. ನೀವು ಮಾಡೇ ಇಲ್ಲ ಅಂತಕ್ಕಂಥದ್ದು ಹೇಳಿದಾಗ ನಿಮ್ಮ ಮಂತ್ರಿ ಸೇರಿದ್ದಾರೆ, ನಿಮ್ಮ ಮಗ ಸೇರಿದ್ದಾರೆ ಅಂತ ಆಡಿಯೋ ಇದ್ದಾಗ ಅದು ಆಡಿಯೋ ನಾವು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದರೆ FSR ಕೊಡ್ಬೋದಾಗಿತ್ತಲ್ಲ. ನೀವು ಕೊಡದೇ ಇರೋದು ನೋಡಿದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮಾಡ್ತಾಯಿದ್ದೀರಿ. ಬಟ್ ನೀವೇನು ಮುಚ್ಚಾಕಿ ಏನು ಬಿಡಿ, ಇಡೀ ಕರ್ನಾಟಕಕ್ಕೆ ಜನತೆ ಗೊತ್ತಿದೆ ಎಕ್ಸೈಸ್ನಲ್ಲಿ ಒಂದು ಅಂಗಡಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಎಷ್ಟು ಇಸ್ಕೊತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಒಂದು ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ, ಒಬ್ಬ ಮಂತ್ರಿತ್ವ ಹೋದರೆ ಇನ್ನೊಬ್ಬ ಮಂತ್ರಿತ್ವ ಕೆಲಸ ಕೇಳಿದ್ರೆ ಅದೇನೋ ಕೊಟ್ಟು ಮಾಡ್ಕೊಳಪ್ಪ ಅಂತ ಹೇಳೋ ಪರಿಸ್ಥಿತಿ ಈ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ. ಅದು ನೋವು ಇದೆ ನನಗೆ. ಥ್ಯಾಂಕ್ ಯು. ಇನ್ನೇನು ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಆದರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಅಲ್ಲ, ಸಚಿವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಏನೇನು ಲವಲೇಶವೂ ನಡೀತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರಾ? ಒಂಥರ ವಿಚಿತ್ರ ಪರಿಸ್ಥಿತಿನಲ್ಲಿದೆ ಈ ಸರ್ಕಾರ. ಇವರೇ ಪ್ರತಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ರಾಜೀನಾಮೆ ತೆಗೆದುಕೊಂಡಿದ್ದರು. ನೀವು ತನಿಖೆ ಆದ ಮೇಲೆ ನಿಮಗೆ ಕ್ಲೀನ್ ಚಿಟ್ ಸಿಕ್ಕ ಮೇಲೆ ಮತ್ತೆ ಬನ್ನಿ ಅಂತ ಇವರೇ ಹೇಳಿದ್ರು. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನೀವು ನಿಜಕ್ಕೂ ಪ್ರಾಮಾಣಿಕರೇ ಆಗಿದ್ದರೆ ತನಿಖೆ ನಡೀಲಿ. ನೀವು ಪ್ರಾಮಾಣಿಕರು ಅಂತ ಸಾಬೀತಾದ ಮೇಲೆ ನೀವು ಮತ್ತೆ ಮಂತ್ರಿಯಾಗಿ, ಯಾರು ಬೇಡ ಅಂತಾರೆ? ಇದನ್ನು ನಾವು ಹೇಳ್ತಾ ಇದ್ದೀವಿ. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ರಾಜ್ಯದ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರು ಹೇಳ್ತಾ ಇದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ. ಉದಾಹರಣೆಗೆ ಒಂದು ಲೈಸೆನ್ಸ್ ಕೊಡೋದಕ್ಕೆ, ಉದಾಹರಣೆಗೆ CL7 ಒಂದು ಲೈಸೆನ್ಸ್ ಕೊಡೋದಕ್ಕೆ 1 ಕೋಟಿ, 1.5 ಕೋಟಿ, 2 ಕೋಟಿಯವರೆಗೆ, ಅದು ಸ್ಥಳದ ಆಧಾರದ ಮೇಲೆ, ಪ್ಲೇಸ್ ಆಧಾರದ ಮೇಲೆ ಭಾಳಷ್ಟು ಬಿಸ್ನೆಸ್ ನಡೆಯುತ್ತೆ ಅಂತ ಆದರೆ ಆ ಸ್ಥಳಕ್ಕೆ ಸುಮಾರು 2 ಕೋಟಿವರೆಗೆ ಒಂದು ಲೈಸೆನ್ಸಿಗೆ ತಗೊಳ್ತಾರೆ. ಒಂಥರ ಹರಾಜಿಗಿಟ್ಟಿದೆ ಈ ಸರ್ಕಾರ. ಸಾವಿರಾರು ಕೋಟಿ, 1-2 ಕೋಟಿ, 100 ಕೋಟಿ, 200 ಕೋಟಿ ಅಲ್ಲ, ಸಾವಿರಾರು ಕೋಟಿ. ಇದಲ್ದೇನೆ ಲೈಸೆನ್ಸ್ಗಳನ್ನು ಈ ರೀತಿ ಲಂಚ ತೆಗೆದುಕೊಂಡು ಕೊಡೋದಲ್ದೇನೆ ಇದಕ್ಕೆ ಆಡಿಯೋ ಇದೆ, ಆಡಿಯೋ ರೆಕಾರ್ಡೆಡ್ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಅಧಿಕಾರಿಗಳಿಗೆ ಕೊಡಬೇಕು, ಮಂತ್ರಿಗಳಿಗೆ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದೆ. ಇದು ಪ್ರೂಫ್ ಅಲ್ವಾ? ರಾಜ್ಯದ ದೇಶದ ಎಲ್ಲ TV ಗಳಲ್ಲಿ ಬಂದಿದೆ. ಈ ಕರ್ನಾಟಕದ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜ್ಯದ ಎಲ್ಲ TV ಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ವೈನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.